ನಮಸ್ಕಾರ. ನಾನು ಕುಮಾರ್ ಆಲ್ಗೂರು, ಬಾಗಲಕೋಟೆ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ. ಏನು ಇವತ್ತು ಜಮಖಂಡಿಯ ಪುರಾತನವಾದ ಪ್ರಸಿದ್ಧ ದೇವಾಲಯವಾದ ಕಲ್ಲಳ್ಳಿ ವೆಂಕಟರಮಣ ದೇವಸ್ಥಾನಕ್ಕೆ ನಾವು ಇವತ್ತು ಬಂದಿದ್ದು ಕಾರಣ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಅವರು ಏನು ಆಗಲೆಂದು ಇವತ್ತು ನಾವು ಅನೇಕ ಅಭಿಮಾನಿಗಳು, ಕಾರ್ಯಕರ್ತರು ಶಿವಕುಮಾರ್ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಎಂಬ ಆಶಯದಿಂದ ಇವತ್ತು ನಾವು ಜಮಖಂಡಿಯ ಪ್ರಸಿದ್ಧ ಪುರಾತನವಾದ ಕಲ್ಲಳ್ಳಿ ವೆಂಕಟರಮಣಕ್ಕೆ ಬಂದು ಡಿ.ಕೆ. ಶಿವಕುಮಾರ್ ಅವರ ಫೋಟೋಕ್ಕೆ ಪೂಜೆ ಮಾಡಿಸಿ ಹಾಗೆ 1001 ತೆಂಗಿನಕಾಯಿಗಳನ್ನ ಒಡಿಸಿ ಇವತ್ತಿನ ದಿನ ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನಾವು ದೇವರಿಗೆ ಬೇಡಿಕೊಂಡಿದ್ದೇವೆ. ಅದೇ ತೆರನಾಗಿ ಸುಮಾರು 50 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸಿದಂತ ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ ಅನ್ನೋ ಖುಷಿ ಒಂದ್ ಕಡೆ, ಹಾಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಕಲ್ಲಳ್ಳಿ ವೆಂಕಟರಮಣ ಇನ್ನೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ. ನಾನು ಕುಮಾರ್ ಆಲ್ಗೂರು, ಬಾಗಲಕೋಟೆ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ. ಏನು ಇವತ್ತು ಜಮಖಂಡಿಯ ಪುರಾತನವಾದ ಪ್ರಸಿದ್ಧ ದೇವಾಲಯವಾದ ಕಲ್ಲಳ್ಳಿ ವೆಂಕಟರಮಣ ದೇವಸ್ಥಾನಕ್ಕೆ ನಾವು ಇವತ್ತು ಬಂದಿದ್ದು ಕಾರಣ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಅವರು ಏನು ಆಗಲೆಂದು ಇವತ್ತು ನಾವು ಅನೇಕ ಅಭಿಮಾನಿಗಳು, ಕಾರ್ಯಕರ್ತರು ಶಿವಕುಮಾರ್ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಎಂಬ ಆಶಯದಿಂದ ಇವತ್ತು ನಾವು ಜಮಖಂಡಿಯ ಪ್ರಸಿದ್ಧ ಪುರಾತನವಾದ ಕಲ್ಲಳ್ಳಿ ವೆಂಕಟರಮಣಕ್ಕೆ ಬಂದು ಡಿ.ಕೆ. ಶಿವಕುಮಾರ್ ಅವರ ಫೋಟೋಕ್ಕೆ ಪೂಜೆ ಮಾಡಿಸಿ ಹಾಗೆ 1001 ತೆಂಗಿನಕಾಯಿಗಳನ್ನ ಒಡಿಸಿ ಇವತ್ತಿನ ದಿನ ನಾವು ದೇವರಿಗೆ ಬೇಡಿಕೊಂಡಿದ್ದೇವೆ. ಅದೇ ತೆರನಾಗಿ ಸುಮಾರು 50 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸಿದಂತ ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ ಅನ್ನೋ ಖುಷಿ ಒಂದ್ ಕಡೆ, ಹಾಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಕಲ್ಲಳ್ಳಿ ವೆಂಕಟರಮಣ ಇನ್ನೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ.